ಇವಾಗ 1 ರೂಪಾಯಿ ಖರ್ಚು ಮಾಡ್ತಾ ಇದ್ದೀನಿ ನಾನು ಉದ್ಯಮಿಯಾಗಿ ಅಂತಂದರೆ ಯಾವ್ಯಾವುದಕ್ಕೆ ಆ ಖರ್ಚು ಹೋಗುತ್ತೆ? ಪೈಸೆ ಲೆಕ್ಕದಲ್ಲಿ ಅದನ್ನು ಹೇಳ್ಬೋದಾ? ನಮ್ಮ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಇರೋದು ಇಂಡಸ್ಟ್ರಿ ಆ್ಯಕ್ಚುಯಲ್ ಸ್ಟ್ಯಾಂಡರ್ಡ್ಸ್. ನಾನು BHM ಓದಿರೋದು, ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟು. ಅದ್ರ ಪ್ರಕಾರ ನಡೆಯೋದಿಲ್ಲ ಈಗ. ಬಟ್ ಮಿನಿಮಮ್ ಈಗ ಏನಂದರೆ ಲೇಬರ್ ಕಾಸ್ಟ್ ಜಾಸ್ತಿ ಆಗಿದೆ. ರೆಂಟ್ ನಮ್ಮ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಇರೋ 10% ಆಫ್ ದ ಸೇಲ್ ಇಸ್ ರೆಂಟ್. ಬಟ್ ಇವತ್ತು ರೆಂಟು ಬೆಂಗಳೂರಲ್ಲಿ 200 ರೂಪಾಯಿ, 300 ರೂಪಾಯಿ, 400 ರೂಪಾಯಿ ಸ್ಕ್ವೇರ್ ಫೀಟಿಗೆ ಆಗಿರೋದ್ರಿಂದ ಅದು ಮೇಲಕ್ಕೆ ಹೋಗಿದೆ. ಆಮೇಲೆ ಸ್ಯಾಲ್ರೀಸ್ ಇದು 15% ಅಂತಾಯಿತು. ಯಾವುದೇ ಕಾರಣಕ್ಕೂ 25% ಕಮ್ಮಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಫುಡ್ ಕಾಸ್ಟ್ ಶುಡ್ ಬಿ 30% ಅಂತಾಯಿತು. ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಸಾಧ್ಯ ಅಂದರೆ ಸಬ್ಸ್ಟ್ಯಾಂಡರ್ಡ್ ಅಥವಾ ಇನ್ನೊಂದು ಏನೋ ಮಾಡಿದ್ರು ಏನು ಮಾಡ್ಬೋದು, ಬಟ್ ಜನನೂ ಅಕ್ಸೆಪ್ಟ್ ಮಾಡೋದಿಲ್ಲ ಇವತ್ತು ಅದೆಲ್ಲ. ಎವ್ರಿ ಪೀಪಲ್ ವಾಂಟ್ಸ್ ರಿಚ್ ಫುಡ್ ಇವತ್ತು. ಅದರಿಂದ ಅದಕ್ಕೆ ಇವತ್ತು 40-50% ತನಕ ಆಗೇ ಆಗುತ್ತೆ ಅದು. ಇದ್ರ ಜೊತೆಗೆ ಇನ್ನು ಅಡ್ಮಿನಿಸ್ಟ್ರೇಷನ್ ಕಾಸ್ಟು, ಎಲೆಕ್ಟ್ರಿಸಿಟಿ ಅಂದರೆ CLP ಕಾಸ್ಟ್ ಅಂತಾರೆ, ಏನಂದರೆ ಗ್ಯಾಸು, ಎಲೆಕ್ಟ್ರಿಸಿಟಿ ಆ್ಯಂಡ್ ಚಾರ್ಕೋಲ್ ಕಾಸ್ಟ್ 5% ಅಂತಾಯಿತು. ಇವತ್ತು ಈ ಗ್ಯಾಸ್ ರೇಟು ಈ ರೇಟ್ ಆಗಿರೋದ್ರಿಂದ ಮಿನಿಮಮ್ 7-8% ಅದಾಗ್ತಾಯಿದೆ. ಎಲೆಕ್ಟ್ರಿಸಿಟಿ ರೇಟ್ ಜಾಸ್ತಿ ಆಗಿದೆ, ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ. ಇದೆಲ್ಲ ಈ ಥರ ಕಾಸ್ಟಿಂಗ್ಸ್ ವರ್ಕ್ ಆಗುತ್ತೆ, ತುಂಬ ಇನ್ವಾಲ್ವ್ ಆಗುತ್ತೆ ಇದರಲ್ಲಿ. ಓಕೆ,